ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಶೇಷ 3ನೇ ದಿನ ನಾಗರ ಪಂಚಮಿ ವಿಶೇಷ ವ್ಲಾಗ್ ಆಗಿರುತ್ತೆ. ಇವತ್ತು ಏನೆಲ್ಲ ಆಗುತ್ತೆ, ಹೇಗೆ ಏನು ಅಂತ ಎಲ್ಲ ತೋರಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಆಲ್ರೆಡಿ ನಾನು ಏನೇನೆಲ್ಲ ಮಾಡಿದ್ದೀನಿ ಇಷ್ಟೊತ್ತಿಗೆ ಅಂತಂದೇಳಿ ತೋರಿಸ್ತೀನಿ. ನೋಡಿ, ಬ್ಯಾಳೆ ಕುದಿ ಹಾಕಿದ್ದೀನಿ ಆಲ್ರೆಡಿ. ಸ್ವಲ್ಪ ಇತ್ತು ತೊಳ್ಕೊಬೇಕಾಗಿತ್ತು. ಮಣ್ಣಿನಿಂದ ಹುತ್ತ ಕೂಡ ಮಾಡಿದ್ದೀನಿ, ಹಾವು ಕೂಡ ಮಾಡಿದ್ದೀನಿ. ಕಾಫಿ ಎಲ್ಲ ಕುಡಿದು ಎಲ್ಲ ಬೇಳೆ ನೆನೆ ಹಾಕಿ ಇನ್ನೊಂದು ಹಿಟ್ಟು ಕೂಡ ನಾದಿಟ್ಟಿದ್ದೀನಿ ಒಬ್ಬಟ್ಟಿಗೆ. ಬೇಗ ಬೇಗ ಮಾಡೋಣ, ಟೈಮ್ ಬೇರೆ ಇಲ್ಲ. ಅವ್ರು ಬೇರೆ ಸ್ನಾನ ಮಾಡ್ಕೊಂಡು ಸ್ಕೂಲ್ಗೆ ಹೋಗಬೇಕು. ಹಾಗಾಗಿ ಇದ ನೋಡಿರಿ, ಹಾವು ಮಾಡಿರೋದು ನಾನು. ನಾಗರ ಪಂಚಮಿ ಹಬ್ಬ ಇದರಲ್ಲಿ ಇಟ್ಟಿದ್ದೀನಿ. ಎಲ್ಲ ಬೆಳಗ್ಗೆ ಎದ್ದು ಬಂಡೆ ಒರೆಸ್ಕೊಂಡು ರಾತ್ರಿ ಎಲ್ಲ ಮುಸುರ್ತಿಕ್ಕೆ ಇಟ್ಟಿದ್ದೆ. ಈಗ ರೆಡಿ ಮಾಡಿದ್ದೀನಿ. ದೇವರೆಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿದ್ದೀನಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಬೇಕು. ರೆಡಿ ಮಾಡ್ಕೊತೀನಿ ಎಲ್ಲ. ನೋಡಿ, ನಾನು ಹೂರ್ಣ ಮಿಕ್ಸಿಗೆ ಹಾಕ್ತಾಯಿದ್ದೆ. ಹೋಳಿಗೆ ಹೂರ್ಣ ಬೇಳೆ ಮಿಕ್ಸಿಗೆ ಹಾಕ್ತಾಯಿದ್ದೆ. ಇವರು ಬಂದು ಅದನ್ನು ನಾನು ಮಿಕ್ಸಿ ಹೆಂಗೆ ತಿರುಗಿಸಿನೋ ಹಂಗೆ ಬಂದು ಡ್ಯಾನ್ಸ್ ಆಡ್ತಾಯಿದ್ದಾರೆ. ಏನೋ ಒಂಥರ ಖುಷಿ ಆಯ್ತು. ಖುಷಿ ಆಯ್ತು. ಯಾಕಂದರೆ ಈ ಸತಿ ಅವರು ಜೋಕಾಲಿ ಆಡ್ತಾಯಿಲ್ಲ, ಏನಿಲ್ಲ. ಕೊಬ್ಬರಿ ಕಟ್ಕೊಡ್ಬೇಕಾಗಿತ್ತು. ನಾವು ಕೊಬ್ಬರಿನೂ ಕಟ್ಕೊಡೋಕ್ಕಾಗಲಿಲ್ಲ. ಅದು ಮರ್ತೇ ಬಿಟ್ಟಿದ್ದೀನಿ ನಾನು ಕಟ್ಕೊಡ್ಬೇಕು ಅನ್ನೋದು. ಆಮೇಲೆ ಅದೆಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಬಂದೆ. ಬಟ್ ಅದು ಮುಖ ಬಂದಿಲ್ಲ, ಅರ್ಧ ಬಂದುಬಿಟ್ಟಿದೆ. ಓಕೆ, ಸಾರಿ. ಇವತ್ತು ಸೀರೆ ಉಟ್ಕೊಂಡಿದ್ದೆ. ನಿನ್ನೆನೇ ಉಟ್ಕೋಬೇಕು ಅಂದ್ಕೊಂಡೆ, ಬಟ್ ಗಾಡೀಲಿ ಹೋಗೋಕ್ಕೆ ಅದು ಸರಿ ಅನಿಸಲ್ಲ ಅಂದ್ಕೊಂಡು ಹೊಸ ಡ್ರೆಸ್ ಅದೇ ಹೇಳಿದ್ನಲ್ವ, ಅದು ಮೀಶೋದಲ್ಲಿ ತರಿಸಿದ್ದು. 1 ವರ್ಷ ಆಗ್ತಾ ಬಂತು ಅದು ತಗೊಂಡು. ಹಾಕ್ಕೊಂಡಿದ್ದಿಲ್ಲ, ಹಾಗಾಗಿ ಹಾಕ್ಕೊಳ್ಳೋಣ ಅದನ್ನೇ ಹೊಸದು ಅಂತಂದೇಳಿ ಅದನ್ನ ಹಾಕ್ಕೊಂಡಿದ್ದೆ. ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ 10 ಗಂಟೆನೋ ಅಷ್ಟರಲ್ಲಿ ಎಲ್ಲ ಮುಗಿಸ್ಬಿಟ್ಟಿದ್ದೆ ನಾನು. ಪ್ರತಿಯೊಂದೂ 10 ಗಂಟೇಲಿ ಎಲ್ಲ ಮುಗಿಸ್ಬಿಟ್ಟೆ. ಯಾಕಂದರೆ ಮಕ್ಕಳು ಸ್ಕೂಲ್ ಬೇರೆ ಇತ್ತು. ಇಲ್ಲಿ ಈ ಕಡೆ ರಜೆ ಬೇರೆ ಕೊಡೋಲ್ಲ. ಇಲ್ಲಿ ಬೆಂಗಳೂರು ಸೈಡ್ ಎಲ್ಲ ಮಾಡಲ್ವಲ್ಲ, ಹಾಗಾಗಿ ರಜೆ ಇರಲ್ಲ. ನಮ್ಮ ಕಡೆ ಹಬ್ಬ ಮಾಡ್ತಾರಲ್ಲ, ಫುಲ್ ರಜೆನೇ ಇರುತ್ತೆ. ಮಕ್ಕಳಿಗೆ ಜೋಕಾಲಿ ಎಲ್ಲ ಆಡೋದು, ದೊಡ್ಡವರೆಲ್ಲ ಬಂದು ಕಬಡ್ಡಿ, ಖೋ ಖೋ ಈ ಥರ ಆಟಗಳನ್ನು ಆಡ್ತಿರ್ತಾರೆ. ಬಟ್ ಇಲ್ಲಿ ಅದು ಯಾವುದು ಗೊತ್ತೇ ಇಲ್ಲ. ಇಲ್ಲಿಯವರಿಗೆ ಒಂಥರ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿಗಳಲ್ಲೆಲ್ಲ ಏನೇ ಆಗಲಿ ಒಂಥರ ಅಲ್ಲೇ ಚೆನ್ನಾಗಿ ನನಗೆ ಅನಿಸಿದ ಮಟ್ಟಿಗೆ. ಇಲ್ಲೇನು ಆ ಥರದ್ದಿಲ್ಲ. ನಮ್ಮ ಊರಲ್ಲಿ ನಮ್ಮ ಗಂಡನ ಮನೇಲಿ ಆ ಥರ ಏನು ಹೋಗಿ ಆಡೋಲ್ಲ ಭಾಳಷ್ಟು. ನಮ್ಮ ತವ್ರ ಮನೇಲಿ ಜಾಸ್ತಿ ದೊಡ್ಡವರೆಲ್ಲ ಹೋಗಿ ಆಡೋದಾಗಿರ್ಬೋದು, ಎಲ್ಲ ಚೆನ್ನಾಗಿ ಮಾಡ್ತಾರೆ, ಆಟ ಆಡ್ತಾರೆ. ಜೋಕಾಲಿ ದೊಡ್ಡವರೇ ಆಡೋದಾಗಿರ್ಬೋದು, ಎಲ್ಲ ನೋಡೋಕೆ ಚೆಂದ ಇರುತ್ತೆ. ಆದರೆ ಅಲ್ಲಿ ರೊಟ್ಟಿ ಎಲ್ಲ ಹಂಚ್ತಾರೆ. ನಮ್ಮ ಕಡೆ ಗಂಡನ ಮನೆ ಸೈಡ್ ರೊಟ್ಟಿ ಎಲ್ಲ ಹಂಚೋದು, ಒಬ್ರಿಗೊಬ್ರು ಮಾಡ್ತಾರೆ. ಅದು ಒಂದು ರೀತಿ ಚೆನ್ನಾಗಿರುತ್ತೆ. ಸೀರೆ ಎಲ್ಲ ಉಟ್ಕೊಂಡು ಹೋಗಿ ಎಲ್ಲ ದೇವಸ್ಥಾನಕ್ಕೆ ಹೋಗೋದು, ಎಡೆ ಕೊಡೋದು ಅದೆಲ್ಲ ಇರುತ್ತೆ. ಬಟ್ ನಾನಿಲ್ಲಿ ಮನೆಯಲ್ಲೇ ಎಲ್ಲ ಮಾಡ್ತಾಯಿದ್ದೀನಿ. ದಾರದಿಂದ ಎಲ್ಲ ಇದನ್ನು ಮಾಡಿಕೊಂಡು ಅಂಗನೂರು ಮಾಡಿಕೊಂಡು ಮನೆಯಲ್ಲೇ ಒಂದು ಸ್ವಲ್ಪ ಕುಂಕುಮ ಎಲ್ಲ ಹಾಕಿ ಬಂದು ದೇವಿಗೆ ಅಂತಾರಲ್ಲ ಅದನ್ನು ಮಾಡಿಕೊಂಡೆ. ಕಡಲೆಕಾಳು ಹಾಕಿದ್ದೆ. ನಾಗಪ್ಪಗೆ ಎಲ್ಲನೂ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊತಿದ್ದೆ. ನಿನ್ನೆ ತಂದಿದ್ರು. ಬಿಡಿ ಹೂವು ತರಿಸ್ಬಿಡ್ತೀನಿ ನಾನು. ಯಾಕಂದರೆ ಅವು ಆದರೆ 2 ದಿನ ಬರ್ತಾವೆ, ಉಳಿದಿದ್ದಾದರೆ ಬರೋಲ್ಲ, ಮತ್ತೆ ಬಾಳೆ ಇರ್ತವೆ ಅಂತಂದೇಳಿ. ಆದರೂ ಏನೇ ಆಗಲಿ ಏನೇ ಮಾಡಲಿ ನಮ್ಮ ಹಳ್ಳಿಗಳಲ್ಲಿ ಹಬ್ಬ ಚೆನ್ನಾಗಿರ್ತೈತಿ. ಸೇರ್ತೀವಿ. ಫ್ಯಾಮಿಲಿ ಕೆಲವೊಂದು ಫ್ಯಾಮಿಲಿ ಎಲ್ಲ ಬರುತ್ತೆ. ಉಂಡಿ ಏನೋ ಶೇಂಗಾ ಉಂಡಿ, ಎಳ್ಳು ಉಂಡಿ, ಹುರ್ಗಡ್ಲೆ ಉಂಡಿ ಎಲ್ಲ ಮಾಡ್ತೀವಲ್ಲ, ಅವನ್ನೆಲ್ಲ ಬೀಗರುಗಳಿಗೆ ನಾವು ಕೊಡೋದು, ಅವ್ರು ನಮಗೆ ಕೊಡೋದು. ಅದು ಒಂಥರ ಚೆನ್ನಾಗಿರ್ತೈತಿ. ತುಂಬ ಖುಷಿನೂ ಇರ್ತೈತಿ. ಈ ಥರ ಇಲ್ಲೆಲ್ಲ ನಾವು ಬಿಟ್ಟು ಬಂದಾಗ ಅದು ಒಂಥರ ನೋವು ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಏನೇ ಬರಲಿ ಏನೇ ಆಗಲಿ ಖುಷಿಯಿಂದ, ಯಾವುದನ್ನೇ ಆಗಲಿ ಖುಷಿಯಿಂದ ತೊಗೊಂಡು ಹೋಗೋದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಅದು ಪ್ರತಿಯೊಂದನ್ನು ಏನೇ ಆಗಲಿ ಆಗೋದಾಗುತ್ತೆ. ನಾನು ಮಾಡೋ ಪ್ರಯತ್ನ ನಾನು ಮಾಡಬೇಕು ಅಂತಂದೇಳಿ ಪ್ರತಿಯೊಂದರಲ್ಲೂ ಅಷ್ಟೇ. ನಾನು ಅದನ್ನು ನೆಗೆಟಿವ್ ಅನ್ನೋದಕ್ಕಿಂತ ಪಾಸಿಟಿವ್ ಆಗಿ ತೊಗೊಂಡು ಹೋಗ್ತೀನಿ. ಹಾಗಾಗಿ ನನಗೆ ಯಾವುದೇ ಅಷ್ಟೇನು ಇದು ಅನಿಸಲ್ಲ. ಒಟ್ಟಿನಲ್ಲಿ
ತುಂಬ ಖುಷಿನೂ ಆಗುತ್ತೆ, ಸ್ವಲ್ಪ ದುಃಖನೂ ಇದೆ. ನಾವು ಒಂದು ಸ್ವಲ್ಪ ಏನೋ ಒಂದು ಮಾಡ್ಬೇಕು ಅನ್ಕೊಂತೀವಿ, ಬಟ್ ಒಂದು ಸಿಗ್ತಾಯಿಲ್ಲ. ಅದು ಒಂದೇ ಸ್ವಲ್ಪ ನೋವು ಆಗ್ತಾಯಿರೋದು ನನಗೆ. ಇನ್ನು ಅದು ಬಿಟ್ಟರೆ ಇನ್ನೇನಿಲ್ಲ. ನಾವು ಏನೇ ಅಂದ್ಕೊಂಡ್ಲಿ ಅವು ಒಂದು ಏನಾದರೂ ಸಕ್ಸಸ್ ಆದರೆ ನಮಗೂ ಕೂಡ ಖುಷಿ ಇರ್ತೈತಿ. ಹಾಗಾಗಿ ಅದು ಒಂದು ರೀತಿ ಹಾದಿಯಲ್ಲಿ ಹೋಗ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ಅಂತಂದೇಳಿ. ಪ್ರತಿಯೊಂದು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ವೀಡಿಯೋ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಆಗೋಲ್ಲ. ಕೆಲವಂತೂ ನಮ್ಮ ವೀಡಿಯೋಗಳು ಓಡೋದೇ ಇಲ್ಲ. ಈ ರೀತಿ ನಾವೆಲ್ಲ ವೀಡಿಯೋ ಮಾಡಿಬಿಟ್ಟಾಗ ಸ್ವಲ್ಪ ಏನೋ ಒಂಥರ ಸಪೋರ್ಟ್ ಮಾಡಬೇಕು ಅಂತ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ. ಬೇರೆಯವರು ಎಲ್ಲ ವೀಡಿಯೋ ನೋಡ್ತಿರ್ತೀರಲ್ಲ, ಮಾಡ್ತಿರ್ತೀರ, ಬಟ್ ನಮ್ಮಂಥವ್ರು ವೀಡಿಯೋ ಯಾಕೆ ಹಿಂಗೆ ಮಾಡ್ತಿರೋ ನನಗೆ ಅದು ಗೊತ್ತಿಲ್ಲ. ಅದು ಒಂದು ಸಂಗತಿ. ನಮ್ದು ಇವತ್ತು ತೊಟ್ಲುಗಾಯಿ ಹೊಡೆದೈತಿ. ಒಟ್ಟಿನಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಹೊಟ್ಟಿಲಿ ಅದ್ದಾರ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತೊಟ್ಲುಗಾಯಿ ಹೊಡೆದಿರೋದು ನಿಜ. ನಾನು ಅನ್ಕೋತಾ ಇದ್ದೆ ಯಾರು ಹೊಟ್ಟಿಲಿ ಇರಬೇಕು ತೊಟ್ಲುಗಾಯಿ ಹೊಡೆದು ಸಡನ್ಲಿ. ಈಗ ಅಷ್ಟು ಸಾಮಾನ್ಯವಾಗಿ ಯಾವುದೇ ತೊಟ್ಲುಗಾಯಿ ಹೊಡೆಯಲ್ಲ. ಹಾಗಾಗಿ ತೊಟ್ಲುಗಾಯಿ ಹೊಡೆದೈತಿ. ನೋಡೋಣ ಯಾವುದಾದ್ರೂ ಒಳ್ಳೆ ಸುದ್ದಿ ಬರ್ಬೋದು. ಯಾರಾದ್ರೂ ಬಂದೇ ಬರುತ್ತೆ ಅಲ್ವಾ. ಆ ಥರ ಅಂತೂ ನನಗೆ ಸ್ವಂತ ಮಾಡಿರೋವಂಥ ನಾಗಪ್ಪ ಹೇಗಿದೆ. ನಾನು ಸಿಂಪಲಾಗಿ ಮಾಡಿದ್ದೀನಿ, ಅತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ನನಗೆ ಹೆಂಗೆ ಬರುತ್ತೆ ಮಾಡಿ ಪೂಜೆ ಮಾಡಿದ್ದೀನಿ. ಒಟ್ಟಿನಲ್ಲಿ ಅವ್ರು ಹೋಗೋ ಅಷ್ಟರಲ್ಲಿ ನನಗೆ ಏನೇ ಇದ್ರೂ ಕೆಲಸ ಆಗಬೇಕು. ಹಬ್ಬ ಊರಿಗೆ ಹಸ್ಬೆಂಡು ಇರುವಾಗಲೇ ನನಗೆ ಹಬ್ಬ ಮುಗಿಸ್ಬೇಕು ಅನ್ನೋದಿತ್ತು ನನಗೆ. ಅದೇ ಏನೋ ಒಂಥರ ಸಂತೋಷ. ಹಬ್ಬ ಎಲ್ಲ ಬೆಳಗ್ಗೆನೇ ಮುಗಿಬೇಕು. ನಾನು ಏನೇ ಮಾಡಲಿ ನನಗೆ ಬೆಳಗ್ಗೆ ಆದ್ರೇ ಸಂತೋಷ ಇರ್ತೈತಿ. ಹಾಗಾಗಿ ಬೆಳಗ್ಗೆ ಎಲ್ಲ ಪೂಜೆ ಮುಗಿಸಿದೆ ನಾನು. ಎಲ್ಲರೂ ಇದ್ದಾಗಲ್ವಾ ಅದು ಹಬ್ಬದ ಖುಷಿ ಸಂತೋಷ ಎಲ್ಲನೂ ಸಿಗೋದು. ನಾವು ಒಬ್ಬರೇ ಖುಷಿ ಏನು ಸಿಗಲ್ಲ. ಹಾಗಾಗಿ ನನಗೆ ಎಲ್ಲರೂ ಇದ್ದಾಗ ಮಾಡಬೇಕು ಅನ್ನೋದೊಂದು ತುಂಬ ಆಸೆ, ಖುಷಿ ನನಗೆ. ಆ ರೀತಿ ಮಾಡಿದಾಗ ಏನೇ ಪೂಜೆ ಆದ್ರೂ ಬೆಳಗ್ಗೆ 10 ಗಂಟೆ ಒಳಗಡೆನೇ ಆಗಬೇಕು. ನನಗೆ ಸ್ವಲ್ಪ ಲೇಟಾಗಿ ಮಾಡೋಕ್ಕೋದ್ರೆ ನನಗೇನು ಒಂಥರ ಇಷ್ಟ ಆಗಲ್ಲ. ಬೆಳಗ್ಗೆ 10 ಗಂಟೆ ಒಳಗಡೆನೇ ಆದರೆ ಅದಕ್ಕೂ 9 ಗಂಟೆ ಆಗಲಿಲ್ಲ ಅಂದರೆ 10 ಗಂಟೆ 10:10:10:30 ಲಾಸ್ಟ್ ನಾನು ಪೂಜೆ ಮಾಡೋದು. ಅದಕ್ಕೂ ಮೇಲಾದರೆ ನಾನು ಪೂಜೆನೇ ಮಾಡೋಕ್ಕೆ ಹೋಗಲ್ಲ. ನನಗೆ ಮನಸ್ಸು ಬರೋದಿಲ್ಲ. ಅದಷ್ಟು ಎಲ್ಲರೂ ಊರೆಲ್ಲ ಹಾಕಿದ್ರು. ಅವರು ಸ್ನಾನ ಮಾಡಿಕೊಂಡು ಅವರು ಕೂಡ ಹಾಕಿದ್ರು. ಅವರು ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ರು. ಆ ಕೆಲಸ ಮುಗಿಸ್ಕೊಂಡ್ಬಂದರು. ನಾನು ಎಲ್ಲ ಬಂತು. ಹಬ್ಬದಲ್ಲಿ ಮಾತ್ರ ಒಬ್ಬಳೇನೇ ಆಗಿಬಿಟ್ಟೆ. ಅದೇ ಒಂದು ಬೇಜಾರು ನನಗೆ. ಇವರು ಹಬ್ಬದ ಟೈಮ್ನಲ್ಲಿ ಏನಾರ ಒಂದು ಇಟ್ಕೊತಿರ್ತಾರೆ, ಅದೇ ಬೇಜಾರು. ಫ್ರೆಂಡ್ಸ್ ಹೇಳ್ತೀನಿ, ಹಬ್ಬದ ಟೈಮಲ್ಲಿ ಏನಾದರೂ ಒಂದು ಕೆಲಸಗಳನ್ನ ಇಟ್ಕೊಂಡಿರ್ತಾರೆ. ಮಗಳು ಕರ್ಕೊಂಡು ಹಾಳಾಗ್ತಾಯಿದ್ರು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.